ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ನೀವು ಫುಲ್ ಡೇ ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಆಗಾಗ ಧನವ್ಯಯ ಆಗ್ತಾ ಇದ್ರು ಸುಖಭಾಗ್ಯ ವರ್ಧನೆ ಆಗುತ್ತೆ. ಯೋಗ್ಯ ವಯಸ್ಕರ ವೈವಾಹಿಕ ಸಂಬಂಧಗಳು ಹೊಂದಾಣಿಕೆಯಿಂದಾನೇ ಜೋಡಣೆಯಾಗುತ್ತೆ. ಕಾರ್ಯಾಚರಣೆಗಾಗಿ ದೂರ ಸಂಚಾರ ಇದೆ. ವೃಷಭ ರಾಶಿಯವರಿಗೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಪಾಲು ಬಂಡವಾಳದಾರರಿಗೆ ಲಾಭದಾಯಕವಾದ ಆದಾಯ ಇರುತ್ತೆ. ದೇಹದ ಆರೋಗ್ಯ ಹಂತ ಹಂತವಾಗಿ ಸುಧಾರಣೆಯಾಗುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಲಾಭ ಇದೆ. ಇವತ್ತು ಮಿಥುನ ರಾಶಿಯವರಿಗೆ ಇವತ್ತು ನೌಕರ ವರ್ಗದವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ತೋರಿ ಬರುತ್ತೆ. ಮನೆಯ ಉಪಕರಣ ಖರೀದಿಗಾಗಿ ಧನವ್ಯಯ ತರಿಸುತ್ತೆ. ಕೃಷಿಕರಿಗೆ ಸಮಾಧಾನಕರ ವಾತಾವರಣ ಇರುತ್ತೆ. ಇನ್ನು ಹಿರಿಯರ ಬಗ್ಗೆ ಜಾಗ್ರತೆ ವಹಿಸಬೇಕು. ಕಟಕ ರಾಶಿಯವರಿಗೆ ಇವತ್ತು ಅಧಿಕಾರಿಗಳ ಅವಕೃಪೆಯಿಂದ ನೌಕರ ವರ್ಗದವರಿಗೆ ಅಸಮಾಧಾನ ತರಿಸುತ್ತೆ. ದೇವತಾರಾಧನೆಯಿಂದ ಮನಸ್ಸಿಗೆ ಸಮಾಧಾನ ತರಿಸುತ್ತೆ. ಕೌಟುಂಬಿಕ ವರ್ಗದ ಕಲಹ ಕೋರ್ಟು ಕಚೇರಿ ಹತ್ತತ್ತೆ, ಹುಷಾರಾಗಿರಿ. ಸಿಂಹ ರಾಶಿಯವರಿಗೆ ಇವತ್ತು ಉಷ್ಣ ಪ್ರಕೋಪದಿಂದ ಅನಾರೋಗ್ಯ ಕಾಡುತ್ತೆ. ನೌಕರ ವರ್ಗಕ್ಕೆ ಸಮಾಧಾನ ತೋರಿ ಬರುತ್ತೆ. ಬೇಸಾಯಗಾರರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ತಂದು ಕೊಡುತ್ತೆ. ಸಂಚಾರದಲ್ಲಿ ಜಾಗ್ರತೆ ಇರಬೇಕು. ಕನ್ಯಾ ರಾಶಿಯವರಿಗೆ ಇವತ್ತು ಸಣ್ಣ ಸಣ್ಣ ವಿಚಾರಗಳನ್ನ ಅನವಶ್ಯಕವಾಗಿ ಹಚ್ಚಿಕೊಳ್ಳುವಂತಾಗುತ್ತೆ. ಮನೆಯಲ್ಲಿ ಹಿರಿಯರ ಹಿರಿತನಕ್ಕೆ ಕುತ್ತು ಬರುತ್ತೆ. ದಾಯಿದೆಗಳ ಹಗರಣಗಳಿಂದಾಗಿ ನ್ಯಾಯಾಲಯ ದರ್ಶನವಾಗಬಹುದು, ಎಚ್ಚರವಾಗಿರಿ. ತುಲಾ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಆಗುವ ತೊಂದರೆಯನ್ನ ಸರಿತೂಗಿಸಬೇಕಾಗತ್ತೆ. ವಾಹನ ಖರೀದಿಗಾಗಿ ಧನವ್ಯಯ ಆಗತ್ತೆ. ಹಿರಿಯರ ಅಸಮಾಧಾನ ಬೇಸರ ತರಿಸುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದುವರಿತೀರಾ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಹಿರಿಯರ ಕೋಪತಾಪಕ್ಕೆ ಬಲಿಯಾಗಬೇಡಿ. ಪತಿ ಪತ್ನಿಯರ ಅಸಮಾಧಾನ ಕಿರಿಕಿರಿ ತರಿಸುತ್ತೆ. ನಿರುದ್ಯೋಗಿಗಳು ಉದ್ಯೋಗ ಭಾಗ್ಯನ ಪಡಿತಾರೆ. ರಾಜಕೀಯದವರಿಗೆ ಸನ್ಮಾನ ಯೋಗ ಇದೆ. ಇವತ್ತು ಧನು ರಾಶಿಯವರಿಗೆ ಇವತ್ತು ಅಧಿಕ ವ್ಯಯದ ಸಮಯವಾದ್ರೂ ಆಗಾಗ ಧನಾಗಮನದಿಂದ ಸಮಸ್ಯೆ ಇರಲ್ಲ. ಮುಖ್ಯವಾಗಿ ಸಮಯ ಸಾಧಕರ ಬಗ್ಗೆ ಎಚ್ಚರ ಇರಬೇಕು. ದಿನದ ಅಂತ್ಯದಲ್ಲಿ ಕಿರು ಸಂಚಾರ ಭಾಗ್ಯ ಇದೆ. ಮಕರ ರಾಶಿಯವರಿಗೆ ಇವತ್ತು ನಿರುದ್ಯೋಗಿಗಳಿಗೆ ಕೆಲಸ ಕಾರ್ಯಗಳಿಗೆ ಪರದಾಟ ಅನ್ನುವಂತಾಗತ್ತೆ. ಹೊಸ ಸಂಬಂಧಗಳು ಕಂಕಣ ಬಲವನ್ನ ಕೂಡಿಸುತ್ತೆ. ಬಾಡಿಗೆದಾರರಿಗೆ ಮನೆ ಬದಲಾವಣೆ ಯೋಗ ಇದೆ. ಕುಂಭ ರಾಶಿಯವರಿಗೆ ಇವತ್ತು ಹಿರಿಯರೊಡನೆ ಆಗಾಗ ಸಮ್ಮತವಲ್ಲದ ಪ್ರವೃತ್ತಿಗೆ ಹಠ ತರುವಂಗಾಗತ್ತೆ. ನಿರೀಕ್ಷಿತ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿಂದಾನೇ ಮುಗಿಯುತ್ತೆ. ಆರ್ಥಿಕ ಸ್ಥಿತಿ ತುಸು ಸಮಾಧಾನಕರವಾಗಿರುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ಗೃಹ ವಾಹನಾದಿಗಳ ಖರೀದಿ ಸಂತಸ ತರಿಸುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಗೆ ಸ್ಥಾನಮಾನ ಗೌರವ ಲಭಿಸುತ್ತೆ. ಆರ್ಥಿಕ ಉನ್ನತಿ ಇದ್ದು ವಾಹನ ಗೃಹ ನಿರ್ಮಾಣ ಕಾರ್ಯಗಳಿಗೆ ಸಾಧಕವಾಗುತ್ತೆ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರತಿದಿನ ಖುಷಿಯಾಗಿ ನಗ್ನಗ್ತಾ ಇರಿ, ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತು ನಾವು ನಿಮ್ಗೆ ಪೂರ್ತಿ ದಿನ ಫುಲ್ ಡೇ ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.